ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ನಾನು ಇವತ್ತು ಮಾತಾಡ್ತಾ ಇರೋ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಮ ಫೀಲಿಂಗ್ಸ್ ಕೂಡ ಏನು ಈ ವ್ಯಕ್ತಿ ಮೇಲಿದೆ ಅಂತ ಅಂದ್ಬಿಟ್ಟು ನೋಡೋಣ. ಸೊ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅದು ರೆಸೊನೇಟ್ ಆಗ್ತಿದೆ ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು. ಆ ಒಂದು ನಂಬರ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆದರೂ ಆಗ್ತಾ ಇರುತ್ತೆ, ಇಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಾದರೂ ಸಿಗುತ್ತೆ. ಸೊ ಅದನ್ನು ನೀವು ತೊಗೊಂಡು ನನಗೆ ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಟ್ಯಾರೋ ಕೋರ್ಸಸ್ನ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅದರ ಡೀಟೇಲ್ಸ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯಾವ ಥರ ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಓಕೆ, ಸೊ 2 ಕಾರ್ಡ್, ವೀಲ್ ಆಫ್ ಫಾರ್ಚೂನ್ ಮತ್ತು 4 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ವೀಲ್ ಆಫ್ ಫಾರ್ಚೂನ್ ಅಂತ ಅಂದರೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ ಒಂದು ಗೋಡೆ ಅನ್ನುವಂಥದ್ದು. ಅಂದರೆ ಅವರು ನಿಮ್ಮ ಹತ್ರ ಏನೂ ಹೇಳ್ಕೊಳ್ತಿಲ್ಲ ಅಥವಾ ನೀವು ಅವ್ರ ಹತ್ರ ಏನೂ ಎಕ್ಸ್ಪ್ರೆಸ್ ಮಾಡ್ಕೊಳ್ತಿಲ್ಲ. ನಿಮ್ಮಿಬ್ಬರ ಮಧ್ಯ ಒಂದು ದೊಡ್ಡ ಭಿನ್ನಾಭಿಪ್ರಾಯ ಅಥವಾ ಒಂದು ಗೋಡೆ ಅನ್ನುವಂಥದ್ದು ಏನಾದರೂ ಇದ್ದರೆ ಈ ಪರ್ಸನ್ ಅದನ್ನು ದಾಟಿ ನಿಮ್ಮ ಹತ್ರ ಬರ್ತಾರೆ ಅಂತ ಅಂದ್ಬಿಟ್ಟು ಅನ್ಬೋದು. ಈ ಪರ್ಸನ್ ರೈಟ್ ನೌ ಅವರ ಹಾರ್ಟ್ ಚಕ್ರನ ಈ ಪರ್ಸನ್ ಬ್ಲಾಕ್ ಮಾಡಿದ್ದಾರೆ. ಅಂದರೆ ಅವರು ಯಾವುದೇ ಒಂದು ಪ್ರೀತಿನ ಹೇಳ್ಕೊಳ್ತಾ ಇಲ್ಲ. ಅವ್ರಿಗೆ ಫೀಲಿಂಗ್ಸ್ ಇದ್ದರೂ ಕೂಡ ಅದನ್ನು ಬ್ಲಾಕ್ ಮಾಡ್ಕೊಳ್ತಾರೆ, ಅದನ್ನು ಕಂಟ್ರೋಲ್ ಮಾಡ್ಕೊಳ್ತಾರೆ. ಆಮೇಲೆ ಅವ್ರಿಗೆ ನಿಮ್ಮ ಮೇಲೆ ಕೆಲವೊಂದು ಪೊಸೆಸಿವ್ನೆಸ್ ಕೂಡ ಇದೆ, ಅದನ್ನು ಕೂಡ ಈ ಪರ್ಸನ್ ಹೇಳ್ಕೊಳ್ಳಲ್ಲ. ಸೊ ಇವ್ರ ಹತ್ರ ಏನೇ ಫೀಲಿಂಗ್ಸ್ ಇದ್ರೂ ಅದನ್ನು ಈ ಪರ್ಸನ್ ಹೇಳ್ಕೊಳ್ಳೋದಕ್ಕೆ ರೆಡಿ ಆಗಿಲ್ಲ. ಆದರೆ ವೀಲ್ ಆಫ್ ಫಾರ್ಚೂನ್ ಅಂತ ಅಂದಾಗ ಈ ಪರ್ಸನ್ ಚೇಂಜ್ ಆಗ್ತಾರೆ, ಒಂದು ಟ್ರಾನ್ಸ್ಫಾರ್ಮೇಷನ್ ಇರುತ್ತೆ. ಈ ಪರ್ಸನ್ ಎಷ್ಟೇ ಈಗೋ, ಆ್ಯಟಿಟ್ಯೂಡ್ ಅಥವಾ ಡಾಮಿನೇಟಿಂಗ್ ನೇಚರ್ ಅಥವಾ ಅವರು ನಿಮ್ಮ ಹತ್ರ ಸುಳ್ಳೇ ಹೇಳ್ತಿರ್ಬೋದು ಅಥವಾ ಅವ್ರು ನಿಮ್ಮ ಹತ್ರ ಏನೂ ಹೇಳ್ದೇನೂ ಇರ್ಬೋದು, ಅದನ್ನೆಲ್ಲ ಈ ವ್ಯಕ್ತಿ ಚೇಂಜ್ ಆಗ್ತಾರೆ. ಈ ಪರ್ಸನ್ ನಿಮ್ಮ ಲೈಫಲ್ಲಿ ಚೇಂಜ್ ಆಗಿ ಮುಂದೆ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಿಕಾಸ್ ಈ ಪರ್ಸನ್ ಚೇಂಜ್ ಆಗೋದು ಅಥವಾ ನಿಮ್ಮ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ಅನ್ನುವಂಥದ್ದು ನಿಮ್ಮ ಹಣೆ ಬರೋದ್ರಲ್ಲೇ ಇದೆ. ಈ ಪರ್ಸನ್ ನಿಮ್ಗೇನು ಸುಮ್ಮನೆ ಸಿಕ್ಕಿಲ್ಲ, ಅವರೇನು ನಿಮಗೆ ಈ ಒಂದು ಜನ್ಮದ್ರಲ್ಲಿ ಕನೆಕ್ಟ್ ಆಗಿಲ್ಲ. ಇವರು ನಿಮ್ಮ ಪಾಸ್ಟ್ ಲೈಫ್ ಪರ್ಸನ್, ಇಂದಿನ ಜನ್ಮದ್ರಲ್ಲೇ ಈ ಪರ್ಸನ್ ನಿಮಗೆ ಕನೆಕ್ಟ್ ಆಗಿದ್ದಾರೆ. ನೀವೇನಾದರೂ ಆಕಾಶಿಕ್ ರೆಕಾರ್ಡಿಂಗ್ಸ್ ಅನ್ನೋದನ್ನ ಏನಾದರೂ ತೊಗೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಈ ಪರ್ಸನ್ ಯಾಕೆ ನಿಮ್ಮ ಲೈಫ್ಗೆ ಬಂದರು, ಇಂದಿನ ಜನ್ಮದ್ರಲ್ಲಿ ಏನಾಯಿತು ಈ ಪರ್ಸನ್ ಈಗ ಬರೋದಕ್ಕೆ ಅನ್ನೋದನ್ನ ನೀವು ಅಲ್ಲಿ ಹುಡುಕ್ಬೋದು. ಸೊ ಇಲ್ಲಿ ನೋಡ್ಬೋದು, ನೀವು ಇಲ್ಲೆಲ್ಲ ಬುಟ್ಸ್ ಅನ್ನೋ ಅಂಥದ್ದಿದೆ. ಸೊ ನಿಮಗೆ ಆಕಾಶಿಕ್ ರೆಕಾರ್ಡ್ಸ್ ಅಂತ ಏನಾದರೂ ಗೊತ್ತಿದ್ರೆ ಅದನ್ನು ನೀವು ಕೇಳಿ ನೋಡಿ, ಯಾಕೆ ಈ ಪರ್ಸನ್ ಬಂದರು ನಿಮ್ಮ ಲೈಫಲ್ಲಿ, ಈ ಪರ್ಸನ್ ಯಾಕೆ ಇಂದಿನ ಜನ್ಮದ ಕರ್ಮನ ಅಥವಾ ಇವರೇನಾದರೂ ನನ್ನ ಸೋಲ್ಮೇಟಾ, ಈ ಥರ ಏನಾದರೂ ಇದ್ದಾಗ ಈ ಪರ್ಸನ್ ನಿಮ್ಮನ್ನು ಆ ಥರ ಅಂದ್ಕೊಳ್ತಾ ಇದ್ದಂಗೆ ಈ ಪರ್ಸನ್ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ. ಬೇಕಾದರೆ ನಿಮ್ಮ ಲೈಫಲ್ಲಿ ಈ ಪರ್ಸನ್ ನನಗೆ ಏನು ಆಗಬೇಕು ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇರ್ತೀರ, ತುಂಬಾ ಈ ಪರ್ಸನ್ ಬಗ್ಗೆ ಫೀಲ್ ಮಾಡ್ತಿದ್ದಾಗ ಈ ಪರ್ಸನ್ ಬಗ್ಗೆ ನಿಮ್ಗೇನೋ ಒಂದು ಸುಳಿವು ಸಿಗುತ್ತೆ ನಿಮಗೆ. ಈ ಪರ್ಸನ್ ಎಲ್ಲಿದ್ದಾರೆ ಅಥವಾ ಯಾರ ಜೊತೆ ಮಾತಾಡ್ತಿದ್ದಾರೆ ಅಥವಾ ಇವ್ರ ಲೈಫಲ್ಲಿ ಏನು ನಡೀತಿದೆ ಅಂತ. ಬಿಕಾಸ್ ಇದು ಈ ಜನ್ಮದ ಸಂಬಂಧನೇ ಅಲ್ಲ, ಇದು ಇಂದಿನ ಜನ್ಮದ್ದು. ಆ್ಯಂಡ್ ಇಟ್ಸ್ ಅ ಕಾರ್ಮಿಕ್ ಕಾರ್ಡ್ ಇದು. ಅಂದರೆ ಈ ಪರ್ಸನ್ ನಿಮ್ಮ ಸೋಲ್ಮೇಟ್ ಅಲ್ಲ ಅಥವಾ ಅವರು ನಿಮಗೆ ಟ್ವಿನ್ ಫ್ಲೇಮ್ ಅಲ್ಲ, ನಿಮ್ಮ ಕರ್ಮ. ಇವರು ನಿಮ್ಮ ಇಂದಿನ ಜನ್ಮದ ಕರ್ಮ ಈಗ ನಿಮಗೆ ಮತ್ತೆ ಕ್ಯಾರಿ ಆಗ್ತಾ ಇದೆ. ಇದೊಂದು ಪ್ಯಾಟ್ರನ್ ಆಗಿದೆ. ನೀವು ಮತ್ತು ಅವರು ಇಂದಿನ ಜನ್ಮದ್ರಲ್ಲಿ ಒಂದು ಸೋಲ್ ಕಾಂಟ್ರಾಕ್ಟ್ ಅಂತ ಅಂದ್ಕೊಂಡಿರ್ತೀರ. ಆ ಒಂದು ಕಾಂಟ್ರಾಕ್ಟನ್ನು ನೀವು ಈಗ ಮತ್ತೆ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಬರ್ತೀರಾ. ಸೊ ನಿಮಗೆ ಇದ್ರ ಬಗ್ಗೆ ತುಂಬ ಮಾಹಿತಿ ಬೇಕು ಅಂದರೆ ನನಗೆ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡಿ ಟ್ಯಾರೋ ರೀಡಿಂಗನ್ನು ಬುಕ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಇದ್ರ ಬಗ್ಗೆ ಇನ್ನೂ ಡೀಪಾಗಿ ಹೇಳ್ಬೋದು. ಬಟ್ ರೈಟ್ ನಾವು ಮಾತ್ರ ಈ ಪರ್ಸನ್ ನಿಮಗೆ ಕಾರ್ಮಿಕ್ ಪಾರ್ಟ್ನರ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಈ ಪರ್ಸನ್ನ ನೀವು ಪ್ರೆಸೆಂಟ್ ಲೈಫಲ್ಲಂತೂ ಮೀಟ್ ಮಾಡೇ ಇಲ್ಲ. ಇವರು ನಿಮ್ಮ ಪಾಸ್ಟ್ ಲೈಫ್ ಪರ್ಸನ್. ಇವರು ವೃಷಭ ರಾಶಿ, ಮೇಷ ರಾಶಿ ಮತ್ತು ಕುಂಭ ರಾಶಿ, ಧನು ರಾಶಿ ಆಗಿರುವಂತಹ ಸಾಧ್ಯತೆ ತುಂಬಾ ಇರುತ್ತೆ ಈ ಪರ್ಸನ್. ಆ್ಯಂಡ್ ಆಲ್ಸೋ ಇವರು ಇದು ಮಕರ ರಾಶಿ ಕೂಡ ಆಗಿರ್ತಾರೆ. ಈ ಪರ್ಸನ್ ನಿಮಗೆ ಈ ಒಂದು ಲೈಫ್ ಅಲ್ವೇ ಅಲ್ಲ, ಇವರು ನಿಮ್ಮ ಡೆಸ್ಟಿನಿ, ಇವರು ನಿಮ್ಮ ಪಾಸ್ಟ್ ಲೈಫ್ ಪರ್ಸನ್ ಈಗ ಬಂದಿದ್ದಾರೆ ನಿಮ್ಮ ಲೈಫಲ್ಲಿ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಪೇಜ್ ಆಫ್ ಕಪ್ಸ್ ಅಂತ ಅಂದರೆ ಈ ಪರ್ಸನ್ಗೆ ಇನ್ನು ನಿಮ್ಮ ಮೇಲೆ ಒಂದು ಇಂಟ್ರೆಸ್ಟ್ ಅನ್ನುವಂಥದ್ದಿದೆ. ನೀವು ಅವರಿಗೆ ಮೆಸೇಜ್ ಮಾಡ್ತಿರ್ಬೋದು ಅಥವಾ ನಿಮ್ಗೆ ಇನ್ನೂ ಅವ್ರ ಕ್ಯೂರಿಯಾಸಿಟಿ ಇರ್ಬೋದು, ಅವ್ರ ಲೈಫಲ್ಲಿ ಏನಾಗ್ತಾ ಇದೆ, ಅವ್ರು ಯಾರನ್ನಾದ್ರೂ ಹೊಸ ವ್ಯಕ್ತಿನ ಇಷ್ಟಪಡ್ತಿದ್ದಾರಾ ಅಥವಾ ಅವ್ರ ಲೈಫಲ್ಲಿ ಇನ್ನೊಬ್ರು ಯಾರಾದರೂ ಇದ್ದಾರಾ ಅಂತ ಅಂದ್ಬಿಟ್ಟು ನೀವು ಅಂದ್ಕೊಳ್ತಾ ಇರ್ಬೋದು. ಬಟ್ ಆ ಪರ್ಸನ್ ಕೂಡ ಅಷ್ಟೇ ನಿಮ್ಮ ಬಗ್ಗೆ ಅದೇ ಥರ ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಲೈಫಲ್ಲಿ ಯಾರಾದರೂ ಬೇರೆ ವ್ಯಕ್ತಿ ಬಂದಿದ್ದಾರಾ, ನೀವು ಯಾರನ್ನಾದ್ರೂ ಇಷ್ಟಪಡ್ತಿದ್ದೀರಾ, ನೀವು ಖುಷಿಯಾಗಿದ್ದೀರಾ, ನಿಮ್ಮ ಲೈಫಲ್ಲಿ ನೀವು ಯಾವ ಥರ ಇದ್ದೀರಾ ಅನ್ನೋವಂಥದ್ದು ಈ ಪರ್ಸನ್ಗೆ ಫೀಲ್ ಆಗ್ತಾ ಇದೆ. ಅದನ್ನು ತಿಳ್ಕೊಬೇಕು ಅಂತ ಅನ್ನಿಸ್ತಾ
ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ ಸರ್ಪ್ರೈಸ್ ಆಗಿ ನಿಮ್ಮ ಹತ್ರ ಬರೋ ಅಂಥ ಚಾನ್ಸಸ್ ಇದೆ. ಆಲ್ ಆಫ್ ಎ ಸಡನ್ ನೀವು ಅಂದ್ಕೊಂಡೇ ಇರಲ್ಲ ಈ ಪರ್ಸನ್ ನಿಮಗೆ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಸ್ಟಿಲ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಹೆಸರು ಬಂದು ಅವರ ಹೆಸರು ಫಸ್ಟ್ ಇನ್ಷಿಯಲ್ ಬಂದು KCRSAVTH ಇಷ್ಟಾಗಿರುತ್ತೆ ಈ ಪರ್ಸನ್ ಇನ್ಷಿಯಲ್ ಬಂದು. ಸೊ ಈ ವ್ಯಕ್ತಿ ಇನ್ನೂ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ ಅನ್ನೋವಂಥದ್ದು ಗೊತ್ತಾಗುತ್ತೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಪ್ರಾಬಬ್ಲಿ ಅವರ ಲೈಫಲ್ಲಿ ಹಣಕಾಸು ಅನ್ನೋವಂಥದ್ದು ತುಂಬ ಚೆನ್ನಾಗಿದೆ. ಫಿನಾನ್ಷಿಯಲಿ ಅವರು ತುಂಬ ವೆಲ್ ಸೆಟಲ್ಡ್ ಆಗಿರೋವಂಥ ಚಾನ್ಸಸ್ ಇದೆ. ಅಂದರೆ ನಾಟ್ ಲೈಕ್ ತುಂಬ ರಿಚ್ ಅಂತ ಅಲ್ಲ, ಆದರೆ ಒಂದು ಊಟಕ್ಕೂ ಏನು ಅವ್ರಿಗೆ ಕಷ್ಟ ಇಲ್ಲ, ಆ ಥರ ಅವರು ಬದುಕ್ತಾ ಇದ್ದಾರೆ. ಅವರ ಲೈಫಲ್ಲಿ ಅವ್ರು ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಆ ಬಿಸ್ನೆಸ್ ಬಗ್ಗೆ ಈ ಪರ್ಸನ್ ಇನ್ನೂ ಯೋಚನೆ ಮಾಡ್ತಿದ್ದಾರೆ. ಅಂದರೆ ನಿಮ್ಮ ಬಗ್ಗೆ ಯೋಚನೆ ಮಾಡೋದಲ್ದೇನೆ ಅವರ ಬಿಸ್ನೆಸ್ ಬಗ್ಗೆ, ಅವರ ಫ್ಯಾಮಿಲಿ ಬಗ್ಗೆ ಅವ್ರನ್ನ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಈ ಪರ್ಸನ್ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಯೋಚನೆ ಮಾಡ್ತಿದ್ದಾರೆ. ಅವರು ಇಮ್ಯಾಜಿನ್ ಮಾಡ್ತಿದ್ದಾರೆ ನಿಮ್ಮ ಹತ್ರ ಬಂದು ಮಾತಾಡ್ಸಿದ್ರೆ ನೀವು ಯಾವ ಥರ ಇರ್ಬೋದು, ನೀವು ಏನಾದರೂ ಅವ್ರ ಹತ್ರ ಜಗಳ ಆಡ್ಬೋದಾ, ಅಥವಾ ನೀವು ಅವರ ಪ್ರಪೋಸಲ್ನ ಒಪ್ಕೋಬೋದಾ, ಅಥವಾ ಈ ಪರ್ಸನ್ ಈ ಒಂದು ರಿಲೇಷನ್ಶಿಪ್ ಬಂದು ಕಾರ್ಮಿಕ್ ರಿಲೇಷನ್ಶಿಪ್ ಆಗಿದ್ದಾಗ ಇವರು ಆನ್ ಆ್ಯಂಡ್ ಆಫ್ ಅಲ್ಲಿ ಬರ್ತಾನೆ ಇರ್ತಾರೆ. ಯಾಕೆಂದರೆ ಇದು ಒಂದು ಕರ್ಮ, ನೀವು ಈ ಕರ್ಮನ ಅನುಭವಿಸ್ಲೇಬೇಕು. ಇದೇನು ನಿಮಗೆ ಶಾಶ್ವತವಾಗಿ ಖುಷಿನೇ ಕೊಡೋವಂಥ ರಿಲೇಷನ್ಶಿಪ್ ಅಲ್ಲ ಇದು. ಇಲ್ಲಿ ನೀವು ಕಷ್ಟ ಸುಖ ಎರಡನ್ನೂ ನೋಡ್ತೀರಾ, ನಿಮ್ಮ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಎರಡನ್ನೂ ನೋಡ್ತೀರಾ. ಕೆಲವೊಂದು ದಿನ ಇವರು ನಿಮ್ಮ ಹತ್ರ ಚೆನ್ನಾಗಿರ್ತಾರೆ, ಕೆಲವೊಂದು ದಿನ ಇವ್ರು ನಿಮ್ಮ ಹತ್ರ ಚೆನ್ನಾಗೇ ಇರಲ್ಲ. ಇವ್ರು ಕೆಲವೊಂದು ದಿನ ನಿಮ್ಮ ಹತ್ರ ಫಿನಾನ್ಷಿಯಲಿ ಹೆಲ್ಪ್ ತೊಗೋಬೋದು, ಕೆಲವೊಂದು ದಿನ ತೊಗೊಳ್ದೇ ಇರ್ಬೋದು. ನೀವು ಇವ್ರ ಹತ್ರ ಕೆಲವೊಂದು ದಿನ ತುಂಬ ಚೆನ್ನಾಗಿರ್ಬೋದು, ಕೆಲವೊಂದು ದಿನ ಚೆನ್ನಾಗೇ ಇಲ್ಲದೆ ಇರ್ಬೋದು. ಈ ಪರ್ಸನ್ ಒಂಥರ ಹೆಂಗಿದ್ದಾರೆ ಅಂತ ಅಂದರೆ ಕೆಲವೊಂದು ಸರಿ ಇದ್ದಂಗೆ ಇನ್ನೊಂದು ಕೆಲವೊಂದು ಸರಿ ಇರಲ್ಲ. ಅದು ನಿಮಗೆ ಮೆಂಟಲಿ ಬ್ರೇಕ್ ಮಾಡ್ತಾ ಇದೆ. ನೀವು ಈ ಪರ್ಸನ್ ಬಗ್ಗೆ ಏನು ಯೋಚನೆ ಮಾಡೋದು, ಈ ಪರ್ಸನ್ನ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ನಿಮಗೆ ಅನ್ನಿಸ್ತಾ ಇದೆ. ಬಿಕಾಸ್ ನಿಮ್ಗೆ ಇದು ತುಂಬ ಚಾಲೆಂಜಿಂಗ್ ಆಗಿ ಫೀಲ್ ಆಗ್ತಾ ಇದೆ, ನಿಮಗೆ ತುಂಬ ಕನ್ಫ್ಯೂಷನ್ ಅನ್ನಿಸ್ತಾ ಇದೆ. ಈ ಪರ್ಸನ್ನ ನಂಬ್ಕೊಂಡಿದ್ರೆ ಇವ್ರು ಬರಲ್ಲ ಅನ್ನೋ ಥರ ಫೀಲ್ ಮಾಡ್ತಿದ್ದೀರಾ ನೀವು. ಈ ಪರ್ಸನ್ ಬಂದರೂ ಕೂಡ ಇವ್ರು ಮೊದಲಿನ ಥರ ಇರಲ್ಲ ಅಂತಲೂ ನಿಮ್ಗೆ ಅನಿಸುತ್ತೆ. ಆದರೆ ಒಂದು ಸರಿ ಬಂದರೆ ನಾನು ಈ ಪರ್ಸನ್ನ ಸರಿ ಮಾಡ್ಕೊಳ್ತೀನಿ, ನಾನು ನನ್ನ ಲೈಫ್ನ ಸರಿ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಅನ್ನಿಸ್ತಾ ಇದೆ. ಬಿಕಾಸ್ ಈ ರಿಲೇಷನ್ಶಿಪ್ ಎಷ್ಟು ಕಾಂಪ್ಲೆಕ್ಸ್ ಇದೆ ಅಥವಾ ಎಷ್ಟು ಚಾಲೆಂಜಿಂಗ್ ಆಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಬಟ್ ಸ್ಟಿಲ್ ಈ ಪರ್ಸನ್ ಬಂದರೆ ಇವ್ರನ್ನ ನಾನು ಕಂಟ್ರೋಲ್ ಮಾಡ್ತೀನಿ, ನನ್ನ ಲೈಫ್ನ ನಾನು ಸರಿ ಮಾಡ್ಕೊಳ್ತೀನಿ, ಈ ಪರ್ಸನ್ ನನ್ನ ಲೈಫ್ಗೆ ಬರಲಿ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ದೀರಾ. ಆ್ಯಂಡ್ ಆಲ್ಸೋ ನಿಮಗೆ ಅನಿಸುತ್ತೆ ಈ ಒಬ್ಬ ವ್ಯಕ್ತಿನೇ ಅಲ್ಲ ನಿಮ್ಮ ಲೈಫಲ್ಲಿ. ಅಂದರೆ ನಿಮ್ಮನ್ನ ಇಷ್ಟಪಡೋದಕ್ಕೆ ಎಷ್ಟೊಂದು ಜನ ಬಂದಿದ್ದಾರೆ, ಆದರೆ ನೀವು ಎಲ್ಲರನ್ನೂ ತಳ್ಳಿ ಯಾರು ಬೇಡ ಅಂತ ಅಂದ್ಬಿಟ್ಟು ನೀವು ಈ ಒಂದು ವ್ಯಕ್ತಿಗೆ ಮಾತ್ರನೇ ಕಾಯ್ತಿದ್ದೀರಾ. ನಿಮ್ಮ ಲೈಫಲ್ಲಿ ಈಗ 1 ತಿಂಗಳಿಂದೇನೋ ಅಥವಾ 2 ತಿಂಗಳಿಂದೇನೋ ಯಾವುದೋ ಒಂದು ವ್ಯಕ್ತಿ ನಾನು ನಿನ್ನನ್ನು ಇಷ್ಟಪಡ್ತೀನಿ ಅಂತ ಬಂದಿದ್ರು ಕೂಡ ನೀವು ಆ ವ್ಯಕ್ತಿ ಬೇಡ ಅಂತ ಅಂದ್ಬಿಟ್ಟು ನೀವು ಆ ಪರ್ಸನಿಂದ ದೂರ ಹೋಗಿ ನೀವು ಈ ಪರ್ಸನ್ಗೆ ಕಾಯ್ತಿರೋ ಹಾಗೆ ಕಾಣಿಸ್ತಾ ಇದೆ. ನಿಮ್ಮ ಲೈಫಲ್ಲಿ ಆಪ್ಷನ್ಸ್ ಜಾಸ್ತಿ ಇದೆ, ಚಾಯ್ಸ್ ಮಾಡೋದಕ್ಕೆ ಜಾಸ್ತಿ ಇದೆ, ಆದರೆ ನೀವು ಈ ಪರ್ಸನ್ ಜೊತೆ ಕಳೆದಿರೋ ಅಂಥ ಟೈಮ್ನ ನೆನಪಿಸ್ಕೊಂಡು ಈ ಪರ್ಸನ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಅನ್ನಿಸ್ತಿದೆ. ನೀವು ಈ ಪರ್ಸನಿಂದ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ, ನೀವು ಈ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ಎಷ್ಟೇ ಜನ ಬರಲಿ, ಯಾರೇ ಪ್ರಪೋಸ್ ಮಾಡಲಿ, ಏನೇ ಇರಲಿ, ಈ ಪರ್ಸನ್ ಮಾತ್ರ ನಿಮ್ಮ ಲೈಫ್ಗೆ ಬರಲಿ. ಯಾಕೆಂದರೆ ನೀವು ಅವ್ರಿಗೆ ಕೊಟ್ಟಿರೋವಂತಹ ಪ್ರಿಯಾರಿಟಿ ನೀವು ಬೇರೆಯವ್ರಿಗೆ ಪ್ರಿಯಾರಿಟಿ ಕೊಡೋದಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ನಿಮಗೆ ಅನಿಸುತ್ತೆ ದಿನ ಬೇಗ ಕಳೀಲಿ, ಈ ಪರ್ಸನ್ ಬೇಗ ಬರಲಿ, ನನಗೂ ಸಾಕಾಯಿತು, ಎಷ್ಟು ಅಂತ ವೆಯ್ಟ್ ಮಾಡಲಿ, ನಾನು ಎಷ್ಟು ಅಂತಹ ಈ ಪರ್ಸನ್ಗೋಸ್ಕರ ಇನ್ನು ಸುಮ್ಮನೆ ಇರಲಿ, ಈ ಒಂದು ಸೈಲೆನ್ಸ್ ಅನ್ನೋವಂಥದ್ದು ನನಗೂ ಸಾಕಾಯಿತು ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ದೀರಾ. ಬಟ್ ವರಿ ಮಾಡಬೇಡಿ, ಯಾವಾಗಲೂ 8 ಆಫ್ ವಾಂಡ್ಸ್ ಅಂತ ಅಂದರೆ ಎಲ್ಲೋ ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೋ ಕಡೆಯಿಂದ ನಿಮಗೆ ಈ ವ್ಯಕ್ತಿ ಕಡೆಯಿಂದ ಒಂದು ಸಂದೇಶ ಅನ್ನುವಂಥದ್ದು ಬರುತ್ತೆ. ಅವರು ನಿಮಗೆ ಮೆಸೇಜ್ ಅಥವಾ ಕಾಲ್ ಮಾಡೋ ಅಂತಹ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದೀನಿ. ಸೊ ಈ ಪರ್ಸನ್ಗೋಸ್ಕರ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ವೆಯ್ಟ್ ಮಾಡಿ. ನಿಮ್ಮ ಮತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಸಡನ್ ಚೇಂಜ್ ಆಗಿ ಈ ಪರ್ಸನ್ ನಿಮ್ಮಿಂದ ದೂರ ಆಗಿ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಹೋಗಿ ನಿಮ್ಮಿಬ್ಬರ ಮಧ್ಯೆ ರಿಲೇಷನ್ಶಿಪ್ ಅನ್ನುವಂಥದ್ದು ಹಾಳಾಗಿದ್ರು ಕೂಡ ಈ ಪರ್ಸನ್ನು ಮತ್ತೆ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಇದ್ದಾರೆ. ನಿಮ್ಮ ರಿಲೇಷನ್ಶಿಪ್ ಎಷ್ಟೇ ಕೆಳಗಡೆ ಬಿದ್ದಿರಲಿ ಅಥವಾ ಏನೇ ಪ್ರಾಬ್ಲಮ್ ಆಗಿರಲಿ ಅದನ್ನು ಮತ್ತೆ ಅವರು ಸರಿ ಮಾಡೋದಕ್ಕೆ ಅವ್ರಿಗೆ ಒಂದು ಅವಕಾಶ ಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ. ಸೊ ನೀವು ಮತ್ತು ಅವರ ಮಧ್ಯೆ ಎಷ್ಟೇ ಹಾರ್ಟ್ ಬ್ರೇಕ್ ಅಥವಾ ಅಳುವು ಅಥವಾ ನೀವು ಅವ್ರಿಗೋಸ್ಕರ ಕಾಯ್ತಿರೋದು ಅದೆಲ್ಲ ಆ ಪರ್ಸನ್ಗೆ ಅರ್ಥ ಆಗ್ತಾ ಇದೆ. ಸೊ ಈ ಪರ್ಸನ್ ಮತ್ತೆ ನಿಮ್ಮ ಲೈಫ್ನ
ಸರಿ ಮಾಡಬೇಕು, ಮತ್ತೆ ಈ ರಿಲೇಷನ್ಶಿಪ್ನ ರೀಬಿಲ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಪರ್ಸನ್ ಇನ್ನೂ ನಿಮ್ಮ ಮೇಲೆ ಫೀಲಿಂಗ್ಸ್ ಅನ್ನೋವಂಥದ್ದಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಇಟ್ಸ್ ಅ ಕಾರ್ಮಿಕ್. ಇದು ಒಂದು ದಿನ ಖುಷಿ ಇರುತ್ತೆ, ಇನ್ನೊಂದು ದಿನ ಮತ್ತೆ ದುಃಖ ಆಗುತ್ತೆ. ಸ್ವಲ್ಪ ದಿನ ಬರ್ತಾರೆ, ಸ್ವಲ್ಪ ದಿನ ಬರಲ್ಲ. ಯಾಕೆ ಅಂದರೆ ಇದು ಕರ್ಮ. ನೀವು ಇದರಿಂದ ಖುಷಿನೇ ಯಾವಾಗಲೂ ಪಡಬೇಕು ಅಂತ ಇಲ್ಲ. ಸೊ ಇದರಿಂದ ನೀವು ಕೆಲವೊಂದು ಸರಿ ದುಃಖನೂ ಕೂಡ ಪಡುವಂತಹ ಸಾಧ್ಯತೆ ಇದೆ. ಸೊ ಆ ವಿನ್ ಔಟ್ಕಮ್ ಅಂತ ಬರ್ತಾ ಇದೆ. ಯಾರಾದರೂ ಇಲ್ಲಿ ತುಲಾ ರಾಶಿ ನೋಡ್ತಿದ್ರೆ ನಿಮಗೆ ಇದು ಇನ್ನು ರೆಸೊನೇಟ್ ಆಗುತ್ತೆ. ನೀವು ನಿಮ್ಮ ಪರ್ಸನ್ ಏನಾದರೂ ವೆಯ್ಟ್ ಮಾಡ್ತಾ ಇದ್ರೆ ನಿಮ್ಮ ಪರ್ಸನ್ನು ನಿಮ್ಮನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡುವಂಥ ಎಲ್ಲ ಚಾನ್ಸಸ್ಸು ಇದೆ. ನೀವು ನಂಬಿರುವಂಥ ದೇವರು ಅಥವಾ ರಾಯರು, ಇಲ್ಲ ಅಂತ ಅಂದರೆ ಯಾವುದಾದ್ರೂ ಶಕ್ತಿ ದೇವತೆ, ಇಲ್ಲ ಅಂದರೆ ಮನೆ ದೇವ್ರನ್ನ ಏನಾದರೂ ನಂಬಿದ್ರೆ, ಅಥವಾ ನೀವೇನಾದರೂ ಅರ್ಕೆ ಈ ಥರ ಏನಾದರೂ ಕಟ್ಕೊಂಡಿದ್ರೆ ಅದನ್ನು ಫಸ್ಟು ಫುಲ್ಫಿಲ್ ಮಾಡಿ. ಯಾಕೆ ಅಂದರೆ ನೀವು ದೇವರಿಗೆ ಪ್ರಾಪರಾಗಿ ಸರೆಂಡರ್ ಆಗಬೇಕು. ನೀವು ದೇವರಿಗೆ ಏನಾದರೂ ಅರ್ಕೆ ಅನ್ನೋವಂಥದ್ದನ್ನು ಹೊತ್ಕೊಂಡು ಅದನ್ನು ತೀರಿಸಿಲ್ಲ ಅಂತ ಅಂದಾಗಲೂ ಕೂಡ ನಿಮ್ಮ ಲೈಫು ಯಾವಾಗಲೂ ಖುಷಿ ಸಂತೋಷವಾಗಿರೋದಕ್ಕಾಗಲ್ಲ. ಯಾಕೆ ಅಂತ ಅಂದರೆ ನಾವೇನೋ ಒಳ್ಳೇದು ಮಾಡ್ತೀವಿ ಅಂತ ಅಂದಾಗ ಎಕ್ಸ್ಪೆಕ್ಟ್ ಕೂಡ ಮಾಡ್ತೀವಿ ಅಲ್ವಾ, ನಮ್ಗೆ ಇನ್ ರಿಟರ್ನ್ ಏನಾದರೂ ಬೇಕು ಅಂತ ಅಂದ್ಬಿಟ್ಟು. ಅದೇ ಥರ ದೇವರು ಕೂಡ ಅಷ್ಟೇ, ನಿಮಗೆ ಹೆಲ್ಪ್ ಮಾಡಿದ್ದಾಗ ನೀವು ಏನೋ ಹರಕೆ ಕಟ್ಟಿರ್ತೀರ, ಆಮೇಲೆ ಖುಷಿಯಲ್ಲಿದ್ದಾಗ ಮರ್ತೋಗ್ಬಿಟ್ಟಿರ್ತೀರ. ಅದರಿಂದ ಏನಾದರೂ ಒಂದು ಅರ್ಕೆ ಅನ್ನೋವಂಥದ್ದು ನಿಮ್ಮ ಲೈಫಲ್ಲಿ ಮಾಡ್ಕೊಂಡಿದ್ರೆ ದೇವ್ರಿಗೆ ಅದನ್ನು ಫಸ್ಟ್ ತೀರಿಸಿ ಅಂತ ಹೇಳ್ತೀನಿ. ಬಿಕಾಸ್ ನನಗೆ ಈ ಒಂದು ಮೆಸೇಜ್ನ ಕೊಡಬೇಕು ಅಂತ ಅನ್ನಿಸ್ತಾ ಇದೆ ಈಗ. ದಟ್ಸ್ ದ ರೀಸನ್ ನಾನು ಇದನ್ನು ಹೇಳ್ತಾ ಇದ್ದೀನಿ. ಯಾರಾದರೂ ಅರ್ಕೆ ಅನ್ನೋವಂಥದ್ದು ದೇವ್ರಿಗೆ ಕೊಟ್ಟಿದ್ರೆ ಅದನ್ನು ಆದಷ್ಟು ಬೇಗ ತೀರಿಸಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಆಲ್ಸೋ ನಿಮ್ಗೇನಾದರೂ ರಿಲೇಷನ್ಶಿಪ್ ಪ್ರಾಬ್ಲಮ್ ಇದ್ದರೆ ಈ ಒಂದು ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ನ ಆರ್ಡರ್ ಮಾಡ್ಕೊಳ್ಳಿ. ಮನಿ ಪ್ರಾಬ್ಲಮ್ ಇದ್ದರೆ ಈ ಒಂದು ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ನ ಆರ್ಡರ್ ಮಾಡ್ಕೊಳ್ಳಿ. ಇದೆರಡು ಬ್ರೇಸ್ಲೆಟ್ ಬೇಕು ಅಂದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಅಥವಾ ಕಾಲ್ ಮಾಡಿ ಈ ಒಂದು ಬ್ರೇಸ್ಲೆಟ್ನ ಬುಕ್ ಮಾಡ್ಕೋಬೋದು. ಥ್ಯಾಂಕ್ ಯು.